श्रुतिस्मृतिपुराणानाम् आलयं करुणालयं नमामि ಭಗವತ್ಪಾದಶಂಕರಂ ಲೋಕಶಂಕರಂ. ಒಂದಿನ ಮಧ್ಯಾಹ್ನ ಶಂಕರರು ಒಬ್ಬರೇ ಇದ್ದರು. ಆಗ ಒಟ್ಟು ವಾಮದೇವ ಅವರಲ್ಲಿ ಬಂದು ಗುರುದೇವ ಅಂದರು. ಆಚಾರ್ಯರು ಮಂದಹಾಸದಿಂದ ಅವನ ಹತ್ರ ತಿರುಗ್ಕೊಂಡ್ಬಿಟ್ಟು ಏನಪ್ಪ ಅಂತ ಕೇಳಿದ್ರು. ತಮ್ಮ ಛಾಂದೋಗ್ಯ ಭಾಷ್ಯವನ್ನು ಓದ್ತಾ ಇದ್ದೀನಿ, ತತ್ವಮಸಿ ಮಹಾವಾಕ್ಯದ ಅರ್ಥ ಸ್ಪಷ್ಟವಾಗಿ ತೊಳಲಾಡ್ತಿದ್ದೇನೆ ಅಂದರು. ಈ ತೊಳಲಾಟ ನಿನಗೊಬ್ಬನಿಗೆಯೋ ಅಥವಾ ಇನ್ನೂ ಯಾರಿಗಾದರೂ ಇದೆಯೋ ಅಂತ ಕೇಳಿದ್ರು ಶಂಕರರು. ಸದಾಶಿವ ಪರಮೇಶ್ವರರು ಈ ವಿಚಾರವಾಗಿ ತಮ್ಮಲ್ಲಿ ಪುನಃ ಪ್ರಶ್ನಿಸಬೇಕು ಅಂತ ಕೇಳ್ತಾ ಇದ್ರು ಅಂತ ವಾಮದೇವ ಹೇಳ್ತಾನೆ. ಹಾಗಾದರೆ ಅವ್ರನ್ನೂ ಕರ್ಕೊಂಬಾ, ಇನ್ನೂ ಯಾರಿಗಾದರೂ ಅನುಮಾನ ಇದ್ದರೆ ಅವ್ರನ್ನೂ ಕರ್ಕೊಂಬಾ ಅಂತ ಶಂಕರರು ಹೇಳಿದ್ರು. ಸರಿ, ಎಲ್ಲ ಶಿಷ್ಯರು ಬಂದು ಅಲ್ಲಿ ಸೇರಿಕೊಂಡ್ರು. ಆಚಾರ್ಯರು ಛಾಂದೋಗ್ಯ ಭಾಷ್ಯವನ್ನು ಬರೆಸ್ತಾ 6ನೆಯ ಅಧ್ಯಾಯದ 8ನೆಯ ಖಂಡದಲ್ಲಿ ಬರ್ತಕ್ಕಂತಹ ತತ್ವಮಸಿ ಮಹಾವಾಕ್ಯವನ್ನು ಕೇಳ್ತಿದ್ದಾಗ ಸನಂದನರು ಸಮಾಧಿಸ್ಥರಾಗಿದ್ದರು. ಅದು ನಾನು ಕಳೆದ ಸಂಚಿಕೆಯಲ್ಲಿ ನಿಮಗೆ ಹೇಳಿದ್ದೆ. ಅನಂತರದ ಮುಂದಿನ 8 ಖಂಡಗಳ ಬರವಣಿಗೆ ಮಾರನೆಯ ದಿನವೇ ಸಾಗಿತ್ತು. ಆದರೆ ಹಿಂದಣ ದಿನದ ಮನಃಕಷಾಯದಿಂದ ಸದಾಶಿವ ಪರಮೇಶ್ವರರಿಗೆ ಆ ಭಾಗವನ್ನು ಕೇಳಿದ್ರೂ ಕೂಡ ಕಾನ್ಸಂಟ್ರೇಷನ್ ಇಲ್ಲದ ಕಾರಣದಿಂದ ಅದು ಅರ್ಥ ಆಗಿರಲಿಲ್ಲ ಅವರಿಗೆ. ಅವರು ತಮ್ಮ ತಪ್ಪಿಗಾಗಿ ಪಶ್ಚಾತ್ತಾಪವನ್ನು ಪಟ್ಟಿದ್ದರು. ತಮಗಾವನಷ್ಟಕ್ಕಾಗಿ ಅವ್ರಿಗೆ ಈ ಥರ ಒಂದು ಲಾಸ್ ಆಯ್ತಲ್ಲ ಅಂತ ಅವ್ರಿಗೆ ಬೇಜಾರಾಗ್ಬಿಟ್ಟಿತ್ತು. ಆದ್ದರಿಂದ ಈ ದಿನ ಅವರು ಬಂದ ನಂತರವೇ ಆಚಾರ್ಯರು ಪ್ರವಚನವನ್ನು ಆರಂಭಿಸ್ತಾರೆ. ಅವರೊಡನೆ ಉಳಿದವರೂ ಬಂದು ಕೂತ್ಕೊಳ್ತಾರೆ. ಮಹರ್ಷಿ ಉದ್ದಾಲಕ ಅರುಣಿಯವರ ಪುತ್ರ ಶ್ವೇತಕೇತುವು 12 ವರ್ಷಗಳ ಕಾಲ ಗುರುಕುಲವಾಸ ಮಾಡಿ ಬಂದಿದ್ದರೂ ಸಹ ಆತ್ಮತತ್ವವನ್ನು ತಿಳಿದುಕೊಂಡಿರಲಿಲ್ಲ. ಯಾವುದನ್ನು ತಿಳಿಯುವುದರಿಂದ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆಯೋ ಅದನ್ನೇ ತಿಳಿಯದಿದ್ದ ಮೇಲೆ ಏನು ಪ್ರಯೋಜನ? ಆದ್ದರಿಂದ ಮಹರ್ಷಿ ಉದ್ದಾಲಕರು, ವತ್ಸ, ಚಿನ್ನವನ್ನು ತಿಳಿದುಕೊಳ್ಳುವುದರಿಂದ ಚಿನ್ನದಿಂದ ಮಾಡಿದ ಆಭರಣಗಳಾದ ವಂಕಿ, ಸರಿಗೆ, ಸರ, ಡಾಬು ಇತ್ಯಾದಿಗಳನ್ನು ತಿಳಿದುಕೊಂಡಂತೆ ಆಗಲ್ವೇ? ಮಣ್ಣನ್ನು ತಿಳಿಯೋದ್ರಿಂದ ಮಣ್ಣಿನಿಂದಾದ ಮಡಿಕೆ, ಕುಡಿಕೆ, ಹರವಿ ಮುಂತಾದಗಳನ್ನು ಅರಿತಂತೆ ಆಗೋದಿಲ್ವೇ? ಕಬ್ಬಿಣದ ಉಗುರು ಕತ್ತರಿಯನ್ನು ತಿಳಿದುಕೊಳ್ಳೋದ್ರಿಂದ ಕಬ್ಬಿಣದಿಂದ ಸಲಕರಣೆಗಳನ್ನೆಲ್ಲ ಅರಿತಂತೆ ಆಗೋದಿಲ್ವೇ? ಹೀಗೆ ಕಾರ್ಯವೂ ಮಡಕೆ ಕಾರಣವೂ ಮಣ್ಣು ಅನನ್ಯವಾಗಿದೆ. ಅವು ಬೇರೆ ಬೇರೆ ಅಲ್ಲ. ಒಂದನ್ನು ಅರಿತರೆ ಮತ್ತೊಂದನ್ನು ಅರಿತಂತೆ ಆಗೋದು. ವಸ್ತುವಿನ ಪರಿಣಾಮವು ವಾಕ್ಕನ್ನು ಹೆಸರನ್ನು ಅವಲಂಬಿಸಿರೋದ್ರಿಂದ ಮಣ್ಣು ಒಂದೇ ಸತ್ಯ. ಮಣ್ಣಿನಿಂದಾಗಿರ್ತಕ್ಕಂಥ ವಿಕಾರಗಳಾಗಿರದ ಉಳಿದೆಲ್ಲವೂ ಮಿಥ್ಯ. ಏಕೇನ ಮೃತ್ಪಿಂಡೇನ ಸರ್ವ ಮೃನ್ಮಯಂ ವಿಜ್ಞಾನತಂ ಸ್ಯಾತ್ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇವ ಸತ್ಯಂ ಅಂತ ಹೇಳಿದರು. ಸೃಷ್ಟಿಪೂರ್ವದಲ್ಲಿ ಈ ಪ್ರಪಂಚವೆಲ್ಲ ಆ ಸದ್ರೂಪವೇ ಆಗಿತ್ತು. ಆ ಸದ್ವಸ್ತುವು ತಾನು ಬಹುವಾಗಬೇಕೆಂದು ಸಂಕಲ್ಪಿಸಿಕೊಂಡಾಗ ತೇಜಸ್ಸನ್ನು ಸೃಷ್ಟಿಸಿತು. ಇದಮಗ್ರೇ ಏಕಮೇವ ಅದ್ವಿತೀಯಂ ತದೈಕ್ಷತ ಬಹುಸ್ಯಾಂ ಪ್ರಜಾಯೇ ಏತಿ. ಅದು ತೇಜಸ್ಸನ್ನು ಸೃಷ್ಟಿಸಿತು. ತೇಜಸ್ಸು ನಾನು ಬಹುವಾಗಬೇಕು ಅಂತ ಅಂದ್ಕೊಳ್ತು. ಆಗ ಅದು ಜಲವನ್ನು ಸೃಷ್ಟಿಸ್ತು. ಆಮೇಲೆ ಆ ಆಪವು ನಾನು ಬಹುವಾಗಬೇಕು ಅಂತ ಹೇಳಿದಾಗ ಅನ್ನವನ್ನು ಸೃಷ್ಟಿಸ್ತು. ಆ ಭೂತಗಳಲ್ಲಿ ಮೂಲ ಕಾರಣವಾಗಿರ್ತಕ್ಕಂಥ ಸದ್ವಸ್ತುವು ಜೀವರೂಪವಾಗಿ ಪ್ರಾಣರೂಪವಾಗಿ ಪ್ರವೇಶ ಮಾಡಿ ನಾಮರೂಪಗಳನ್ನು ವಿಂಗಡಿಸ್ತು. ಅವೇ ಅಂಡಜ, ಜರಾಯುಜ ಮತ್ತು ಉದ್ವಿಜಗಳು. ಮೊಟ್ಟೆಯಿಂದ ಹುಟ್ಟುವ ಪಕ್ಷಿಗಳು, ಸಸ್ತನಿ ಪ್ರಾಣಿಗಳು ಮತ್ತು ಬೀಜದಿಂದ ಹುಟ್ಟುವ ಗಿಡಮರಗಳು ಇವೆಲ್ಲವೂ ಸದ್ವಸ್ತುವಿನ ವಿಕಾರಗಳು. ಸದ್ವಸ್ತುವನ್ನು ಅರಿತುಕೊಳ್ಳುವುದರಿಂದ ಇವೆಲ್ಲವನ್ನು ಅರಿತಂತೆ ಆಗುತ್ತೆ. ಆ ಸದ್ವಸ್ತುವೇ ಸತ್ಯ. ಎಲ್ಲ ಭೇದಕ್ಕೂ ವಿಕಾರಗಳಿಗೂ ನಾಮರೂಪಗಳಿಗೂ ಸದ್ವಸ್ತುವೇ ಆಧಾರ. ಮನುಷ್ಯ ತನ್ನ ಪ್ರತಿಬಿಂಬವನ್ನು ಕನ್ನಡಿಯಲ್ಲಿ ಪ್ರವೇಶ ಮಾಡಿಸುವಂತೆ ಪರದೇವತೆಯು ಜೀವಾತ್ಮ ರೂಪದಿಂದ ಅನ್ನಮಯವಾದ ಮನಸ್ಸನ್ನು ಪ್ರವೇಶ ಮಾಡಿದೆ. ಆ ಮನಸ್ಸು ತೇಜೋಮಯವಾದ ವಾಕ್ಕಿನೊಂದಿಗೂ ಆಪೋಮಯವಾಗಿರ್ತಕ್ಕಂಥ ಪ್ರಾಣಗಳೊಂದಿಗೂ ಸೇರಿಕೊಂಡಿದೆ. ಸುಷುಪ್ತಿಯಲ್ಲಿ ತನ್ನಿದ್ರೆಯಲ್ಲಿ ಜೀವಾತ್ಮನು ತನ್ನ ಪರಮಾತ್ಮ ಸ್ವರೂಪದಲ್ಲಿಯೇ ಇರ್ತಾನೆ. ದಾರದಿಂದ ಪಕ್ಷಿಯ ಕಾಲನ್ನು ಕಟ್ಟಿ ಹಾಕಿದರೆ ಪಕ್ಷಿಯ ದಿಕ್ಕಿಗೆ ಹಾರಾಡಿದರೂ ಕೂಡ ಕಟ್ಟ ಕಡೆಗೆ ತನ್ನ ಮೂಲ ಸ್ಥಾನಕ್ಕೆ ಹೇಗೆ ಬರೋದು ಹಾಗೆಯೇ ಮನಸ್ಸೆಂಬ ಉಪಾಧಿಯನ್ನು ಪಡೆದ ಜೀವಾತ್ಮ
ಸುಷುಪ್ತಿಯಲ್ಲಿ ಸದ್ವಸ್ತುವಿನಲ್ಲಿಯೇ ಇರ್ತಾನೆ ಅಂತ. ಯಾವುದು ಸೂಕ್ಷ್ಮತಮವಾದ ಈ ಜಗನ್ಮೂಲವೋ ಅದರಿಂದಲೇ ಈ ಜಗವತ್ತೆಲ್ಲವೂ ಆತ್ಮವಂತವಾಗಿದೆ. ಸಹ ಯಹ ಏಷಃ ಅಣಿಮಾ ಇದಂ ಸರ್ವಂ ಐತದಾತ್ಮ್ಯಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ. ಅದು ಸತ್ಯ ಎಲೈ ಶ್ವೇತಕೇತುವೆ, ಅದೇ ನೀನಾಗಿದ್ದೀಯಾ ಅಂತ ಹೇಳ್ತೇವೆ ಈ ಮಾತು. ಅಂದರೆ ಸುಷುಪ್ತಿಯಲ್ಲಿ ಎಲ್ಲರೂ ಸೂಕ್ಷ್ಮವಾದ ಸತ್ವಸ್ತುವಿನಲ್ಲಿಯೇ ಇರ್ತಾರೆ ಅಂತಕ್ಕಂತಹ ಉಪದೇಶ ಶ್ವೇತಕೇತುವಿಗೆ ಸಂದೇಹವನ್ನು ಉಂಟು ಮಾಡುತ್ತೆ. ಹಾಗಾದರೆ ನಮಗೆ ಯಾಕೆ ಅದು ಗೊತ್ತಾಗೋದಿಲ್ಲ? ಈಗ ನಾನು ಸದ್ವಸ್ತುವಿನಲ್ಲಿ ಇದ್ದೇನೆ ಅಂತ ಯಾಕೆ ನಂಗೆ ಗೊತ್ತಾಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಅವನಿಗೆ ಬರುತ್ತೆ. ಜೇನು ಹುಳು ನೂರಾರು ಹೂಗಳಿಂದ ಮಕರಂದವನ್ನು ಸಂಗ್ರಹಿಸಿ ಅದನ್ನ ಸೇರಿಸ್ಕೊಂಡ್ಬಿಡುತ್ತೆ, ಕ್ರೋಢೀಕರಿಸುತ್ತೆ. ಜೇನಿನಲ್ಲಿರುವ ಆಯಾ ಹೂವಿನ ರಸಕ್ಕೆ, ಮಕರಂದಕ್ಕೆ ನಾನು ಇಂತಹ ಮರದ್ದು ಅಂತ ಗೊತ್ತಾಗತ್ತೆಯೇ? ಇಲ್ಲ ಅಲ್ವಾ? ಮಧುವಿನಲ್ಲಿ ಆ ರಸವನ್ನು ಪ್ರತ್ಯೇಕಿಸಿ ತೋರಲಿಕ್ಕಾಗ ಸಾಧ್ಯವೇ? ಹಾಗೆಯೇ ಪ್ರಾಣಿಗಳೆಲ್ಲ ಸೂಕ್ಷ್ಮವಾದ ಸದ್ವಸ್ತುವಿನಲ್ಲಿ ಲಯವಾಗಿ, ತಾವೂ ಸದ್ವಸ್ತುವಿನಲ್ಲಿ ಲಯವಾಗಿದ್ದೇವೆ ಅಂತ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಅವರಪ್ಪ ಹೇಳ್ತಾರೆ. ಮತ್ತೆ ಶ್ವೇತಕೇತು ಸಂಶಯದಿಂದ ಕೇಳ್ತಾನೆ, ಸದ್ವಸ್ತುವಿನಿಂದ ಹಿಂದಿರುಗಿ ಬಂದವರಿಗೆ ನಾನು ಸದ್ವಸ್ತುವಿನಿಂದ ಬಂದಿದ್ದೇನೆ ಎಂಬ ಜ್ಞಾನ ಇರೋದಿಲ್ವಲ್ಲ ಅಂತ. ಆಗ ಮತ್ತೆ ಉದ್ದಾಲಕರು ಹೇಳ್ತಾರೆ, ನದಿಗಳಲ್ಲಿರುವ ನೀರುಗಳೆಲ್ಲ ಬೇರೆ ಬೇರೆ ದಿಕ್ಕುಗಳಿಂದ ಹರಿದು ಬಂದು ಸಮುದ್ರವನ್ನು ಸೇರುತ್ತೆ. ಸಮುದ್ರವನ್ನು ಸೇರುವವರೆಗೆ ಅವು ಗಂಗಾ, ಯಮುನಾ, ಸರಸ್ವತಿ ಎಂಬ ಹೆಸರಿನಿಂದ ಇರುತ್ತವೆ. ಸಮುದ್ರವನ್ನು ಸೇರಿದ ನಂತರ ಅವುಗಳಿಗೆ ಯಾವ ಹೆಸರೂ ಇಲ್ಲ ಅಲ್ವಾ? ಅವೆಲ್ಲ ಸಮುದ್ರವೇ ಆಗಿಬಿಡತ್ತೆ. ಹಾಗೆಯೇ ಆ ನೀರುಗಳು ಆವಿಯಾಗಿ, ಮೋಡಾಗಿ, ಮಳೆಯಾಗಿ ಪುನಃ ಮೊದಲಂತೆ ನದಿಗಳಾಗಿ ಹರಿದಾಗ ನಾವು ಸಮುದ್ರದಿಂದ ಬಂದವು ಅನ್ನೋದನ್ನು ಅದಕ್ಕೆ ಗೊತ್ತಾಗಲ್ಲ. ಅದಕ್ಕೆ ಹಾಗೆಯೇ ಸದ್ವಸ್ತುವನ್ನು ಸೇರಿ ಪುನಃ ಹೊರಬಂದ ಜೀವರೂ ಕೂಡ ನಾವು ಸೂಕ್ಷ್ಮವಾದ ಸದ್ವಸ್ತುವಿನಿಂದ ಬಂದೆವು ಅಂತದಕ್ಕೆ ಗೊತ್ತಾಗೋದಿಲ್ಲ. ಹೀಗೆಯೇ ಶ್ವೇತಕೇತುವಿನ ಸಂದೇಹಗಳನ್ನು ಪರಿಹರಿಸ್ತಾ ಇದ್ದ ಮಹರ್ಷಿ ಉದ್ದಾಲಕರನ್ನು ಶ್ವೇತಕೇತು ಪುನಃ ಪ್ರಶ್ನೆ ಮಾಡ್ತಾನೆ. ಅತ್ಯಂತ ಸೂಕ್ಷ್ಮವೂ ನಾಮರೂಪರಹಿತವೂ ಆದ ಸದ್ವಸ್ತುವಿನಿಂದ ಅತ್ಯಂತ ಸ್ಥೂಲವೂ ಪೃಥಿವ್ಯಾದಿ ನಾಮರೂಪಗಳುಳ್ಳದ್ದೂ ಆದ ಈ ಪ್ರಪಂಚ ಹೇಗೆ ಬಂತು? ಉದ್ದಾಲಕರು ಅವನಿಂದ ಆಲದ ಮರದ ಒಂದಷ್ಟು ಹಣ್ಣನ್ನು ತರಿಸ್ತಾರೆ. ಒಂದು ಹಣ್ಣನ್ನು ಬಿಡಿಸು ಅಂತಾರೆ. ಈ ಸಣ್ಣ ಹಣ್ಣಿನೊಳಗೆ ಸಾವಿರಾರು ಪುಟ್ಟ ಬೀಜಗಳು, ಒಂದು ಬೀಜ ತೀರಾ ಕಣ್ಣಿಗೆ ಕಾಣಿಸಿದಷ್ಟು ಸಣ್ಣದನ್ನು ಬೇರ್ಪಡಿಸಿ ಅದನ್ನು ಒಡೆ ಅಂತ ಹೇಳ್ತಾರೆ. ಶ್ವೇತಕೇತು ಹೇಳ್ತಾನೆ, ಏನೂ ಕಾಣಿಸಲ್ಲ ಅಂತಾನೆ. ಆಗ ಉದ್ದಾಲಕರು, ವತ್ಸ, ಬೀಜದಲ್ಲಿ ಇರುವ ಯಾವ ಸೂಕ್ಷ್ಮಾಂಶವೂ ಕಾಣುವುದಿಲ್ಲವೋ ಅದರಿಂದ ಅತ್ಯಂತ ದೊಡ್ಡದೂ ವಿಸ್ತಾರವೂ ಆದ ಆಲದ ಮರವು ಹುಟ್ಟಿದಿತ್ತಾನೆ ಅದರಿಂದ. ಹಾಗೆ ಯಾವುದು ಸೂಕ್ಷ್ಮತಮವಾದ ಸದ್ವಸ್ತುವೋ ಅದರಿಂದಲೇ ಈ ಜಗತ್ತೆಲ್ಲವೂ ಹುಟ್ಟಿ ಅದರಿಂದಲೇ ಆತ್ಮವಂತವಾಗಿದೆ ಅಂತ ಹೇಳ್ತಾರೆ. ಈ ಸದ್ವಸ್ತು ಜಗನ್ಮೂಲವಾಗಿದ್ದರೆ ನಮಗೆ ಯಾಕೆ ಕಾಣಿಸ್ತಾ ಇಲ್ಲ ಅಂತ ಮತ್ತೆ ಕೇಳ್ತಾರೆ ಶ್ವೇತಕೇತು. ಉದ್ದಾಲಕರು ಏನು ಮಾಡ್ತಾರೆ, ಒಂದಿಷ್ಟು ಹಿಡಿ ಉಪ್ಪನ್ನು ತೊಗೊಂಬ ಅಂತ ಹೇಳ್ತಾರೆ. ತರಿಸ್ಬಿಟ್ಟು ಅದನ್ನು ನೀರಿಗೆ ಹಾಕಿಸ್ತಾರೆ, ಒಂದು ಲೋಟ ನೀರಿಗೆ ಹಾಕ್ತಾರೆ. ಅದಕ್ಕೆ ಕರೆದ ಮೇಲೆ ಶ್ವೇತಕೇತು, ಈ ನೀರಿನಲ್ಲಿ ಉಪ್ಪನ್ನು ತೋರಿಸು ಅಂತಾರೆ. ಶ್ವೇತಕೇತು ಹೇಳ್ತಾನೆ, ಅಪ್ಪ ಅದಾಗಲೇ ಕರಗಿ ಹೋಗಿದೆ, ಕಣ್ಣಿಗೆ ಕಾಣಿಸಲ್ಲ ಅಂತಾನೆ. ಉದ್ದಾಲಕ ಹೇಳ್ತಾರೆ, ಈ ನೀರಿನಲ್ಲಿ ಕರಗಿದೆಯಲ್ಲ ಉಪ್ಪು, ಅದನ್ನು ಹೇಗೆ ಕಣ್ಣಿನಿಂದ ಕಾಣಲಾಗುವುದಿಲ್ಲವೋ ಹಾಗೆಯೇ ಸರ್ವವ್ಯಾಪಕವಾದ ಸದ್ವಸ್ತುವನ್ನು ಕಾಣಲಿಕ್ಕೆ ಆಗೋದಿಲ್ಲಪ್ಪ. ನೀರಿನಲ್ಲಿರುವಂತಹ ಉಪ್ಪನ್ನು ಹೆಂಗೆ ಕಾಣ್ಬೋದು ನೀನು ಅಂದರೆ ಅದನ್ನು ಕುಡಿದಾಗ ನಿಮಗೆ ಟೇಸ್ಟ್ ಗೊತ್ತಾಗ್ಬಿಡುತ್ತೆ ಉಪ್ಪಿದೆ ಅಂತ. ಹಾಗೆಯೇ ಸರ್ವವ್ಯಾಪಿಯಾಗಿರ್ತಕ್ಕಂತಹ ಸೂಕ್ಷ್ಮ ವಸ್ತುವನ್ನು ಬೇರೆಯ ವಿಧದಿಂದ ತಿಳ್ಕೊಳ್ಬೇಕೇ ಹೊರತು ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳ್ತಾರೆ. ಹೇಗೆ ಅಂತ ಮತ್ತೆ ಪ್ರಶ್ನೆ ಮಾಡ್ತಾರೆ ಶ್ವೇತಕೇತು. ಆಗ ಉದ್ದಾಲಕರು ಹೇಳ್ತಾರೆ, ಅದನ್ನು ನಾವು ಅರಿತವರಿಂದ ಕೇಳಿ ತಿಳಿದುಕೊಳ್ಬೇಕು. ದರೋಡೆಕೋರರಿಂದ ದೋಚಲ್ಪಟ್ಟ ಒಬ್ಬ ಪಾಂಥ ಕಾಡಿನಲ್ಲಿ ದಿಕ್ಕು ತೋಚದೆ ಅಲಿತಿದ್ದಾಗ ಕರುಣಾಮಯನಾದ ಮತ್ತೊಬ್ಬ ದಾರಿಹೋಕ ಅವನನ್ನು ಕಣ್ಣು ಕಟ್ಟನ್ನು ಕೈಗಳನ್ನು ಬಿಡಿಸಿ ಅವನು ಎಲ್ಲಿ ಹೋಗಬೇಕು ಅದನ್ನು ತಿಳಿದುಕೊಂಡು, ಅಪ್ಪ ನಿನ್ನ ಜನ್ಮಸ್ಥಳವಾದ ಗಾಂಧಾರ ದೇಶವು ಇತ್ತ ಕಡೆ ಇದೆ, ಹೋಗು ಅಂತ ಹೇಳ್ತಾನೆ. ಪಾಂಥ ತನ್ನ ಊರಿನ ದಾರಿಯನ್ನು ಅವನಿಂದ ತಿಳಿದುಕೊಳ್ತಾನೆ. ಹಾಗೆಯೇ ಸದ್ಗುರುವಿನ ಉಪದೇಶದಿಂದ ಆತ್ಮವಸ್ತುವಿನ ಅರಿವು ಮೂಡುತ್ತೆ. ಪ್ರಾರಬ್ಧ ಕರ್ಮವು ನಶಿಸಿದ ಮೇಲೆ ಸತ್ವಸ್ತುವನ್ನು ಜೀವಾತ್ಮ
ಸೇರಿಕೊಳ್ಳುತ್ತಾನೆ. ಆ ಸದ್ವಸ್ತುವೇ ನೀನು, ತತ್ವಂ ಅಸಿ, ನೀನೇ ಆಗಿದ್ದೀಯಾ ಅಂತ ಉದ್ದಾಲಕ ಋಷಿಗಳು ಹೇಳ್ತಾರೆ. ವತ್ಸರೇ, ಶ್ವೇತಕೇತುವು ಮಹರ್ಷಿ ಉದ್ದಾಲಕ ಅರುಣಿಯ ಉಪದೇಶವನ್ನು ಕೇಳುವುದಕ್ಕಿಂತ ಮೊದಲು ತಾನು ಶರೀರ ಇಂದ್ರಿಯಗಳಿಗಿಂತ ಭಿನ್ನವಾದ ಆತ್ಮವೇ ಆಗಿದ್ದೇನೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ಉದ್ದಾಲಕರು ತರ್ಕ ದೃಷ್ಟಾಂತಗಳಿಂದ ಆ ಸದ್ವಸ್ತುವೇ ನೀನಾಗಿದ್ದೀಯೇ ಅಂತ ಉಪದೇಶ ಮಾಡ್ತಾರೆ. ಅದನ್ನು ಅರಿತುಕೊಂಡು ಆತ್ಮನಲ್ಲಿಯೇ ನಿಂತುಕೊಳ್ತಾನೆ ಅಂತ ಶಂಕರರು ಎಕ್ಸ್ಪ್ಲೈನ್ ಮಾಡ್ತಾರೆ. ಆಗ ಅಲ್ಲಿಯೇ ಉಪಸ್ಥಿತನಾಗಿದ್ದ ಬ್ರಹ್ಮಗುಪ್ತ, ಗುರುದೇವ ನಮಗೆ ಆದಷ್ಟು ಅದನ್ನು ಮತ್ತಷ್ಟು ವಿವರವಾಗಿ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾನೆ. ಅನೇಕರಿಗೆ ಅದನ್ನು ಪುನಃ ಪುನಃ ಕೇಳಬೇಕು ಅನಿಸ್ತಿತ್ತು. ಅವರೂ ಸಹ ಆಚಾರ್ಯರನ್ನು ಕೇಳ್ಕೊಳ್ತಾರೆ. ದಿಟವಾದ ಆತ್ಮನು ಅಥವಾ ನಾನು ಎಂಬುದು ಪಂಚಭೂತಗಳಿಂದ ಆವೃತವಾದ ಈ ಶರೀರ ಅಲ್ಲ. ಆ ಶರೀರವು ಕುಡಿಕೆ ಮಡಿಕೆಯಂತೆ ಒಂದು ಸಲಕರಣೆ ಮಾತ್ರ. ಇದನ್ನು ಕುರಿತು ಮಾತನಾಡುವಾಗ ನನ್ನ ದೇಹ, ನನ್ನ ಕೈ, ನನ್ನ ಕಾಲು, ನನ್ನ ತಲೆ, ನನ್ನ ಹೊಟ್ಟೆ ಅಂತ ಹೇಳ್ತೀವಿ. ಮತ್ತು ಈ ಶರೀರವನ್ನು ಮನುಷ್ಯ ಜಾತಿ, ಪ್ರಾಣಿ ಜಾತಿ, ಪಕ್ಷಿ ಜಾತಿ ಅಂತೆಲ್ಲ ಹೇಳ್ತೇವೆ. ಆದ್ದರಿಂದ ಕುಡಿಕೆ ಮಡಿಕೆ ಅಂತ ಇದು ಒಂದು ಸಾಧನ ಸಲಕರಣೆ ಮತ್ತು ಬಾಹ್ಯ ವಸ್ತುವೇ ಆಗಿದೆ. ಆದರೆ ತಪ್ಪು ಕಲ್ಪನೆಯಿಂದ ನಾನು ಎಂಬ ಆತ್ಮವಸ್ತುವನ್ನು ನಾವು ಈ ದೇಹಕ್ಕೆ ಅನ್ವಯಿಸ್ಕೊಳ್ತೇವೆ. ಕುಡಿಕೆ ಮಡಿಕೆಗಳು ಒಡೆದು ಚೂರಾಗುವಂತೆ ಈ ದೇಹವೂ ಕೂಡ ನಾಶವಾಗ್ತದೆ, ಒಂದಲ್ಲ ಒಂದು ದಿವಸ ಅಲ್ವಾ, ಅಥವಾ ಸುಟ್ಟು ಬಿಡುತ್ತೆ. ಹೀಗೆ ನಾಶವಾಗತಕ್ಕ ಈ ಶರೀರವು ಅವಿನಾಶಿಯಾದ ಆತ್ಮನಾಗಲು ಹೇಗೆ ಸಾಧ್ಯ? ಆದ್ದರಿಂದ ಪಂಚಭೂತಾತ್ಮಕವಾದ ಈ ಶರೀರ ಆತ್ಮವಲ್ಲ. ಇನ್ನು ಇಂದ್ರಿಯಗಳನ್ನು ತೆಗೆದುಕೊಳ್ಳಿ. ಇದು ನನ್ನ ಕಣ್ಣು, ಇದು ನನ್ನ ಕಿವಿ, ಇದು ನನ್ನ ಮೂಗು, ಇದು ನನ್ನ ನಾಲ್ಗೆ, ಇದು ನನ್ನ ಚರ್ಮ ಅಂತ ರೂಪ, ಶಬ್ದ, ಘ್ರಾಣ, ರಸ, ಸ್ಪರ್ಶಗ್ರಹಣ ಮಾಡ್ತಕ್ಕಂಥ ಇಂದ್ರಿಯಗಳನ್ನು ಕುರಿತು ದೇಹದ ವಿಚಾರದಲ್ಲಿ ಹೇಳಿದಂತೆಯೇ ನಂದು ಅಂತ ಹೇಳ್ತೀವಿ ನಾವು. ಈ ಪಂಚಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲವೂ ಕೂಡ ಕೆಲಸಗಾರನ ಸಲಕರಣೆಗಳಿದ್ದಂತೆ. ತನ್ನ ಕೆಲಸವಾದ ನಂತರ ಬಡಗಿಯು ಸುತ್ತಿಗೆ, ಉಳಿ, ಗರ್ಗಸ ಎಲ್ಲನ ಪಕ್ಕಕ್ಕಿಡ್ತಾನಲ್ವಾ, ಹಾಗೆಯೇ ಸುಷುಪ್ತಿಯಲ್ಲಿ, ಆ ನಿದ್ರಾವಸ್ಥೆಯಲ್ಲಿ ಈ ಇಂದ್ರಿಯಗಳೆಲ್ಲವೂ ದೇಹದೊಡನೆ ನಿಶ್ಚೇಷ್ಟಿತವಾಗಿ ಬಿದ್ದುಬಿಟ್ಟಿರುತ್ತೆ. ಆದ್ದರಿಂದ ಇಂದ್ರಿಯಗಳು ಸಲಕರಣೆಗಳು, ಸಾಧನಗಳಷ್ಟೇ ವಿನ ಆತ್ಮ ಅಲ್ಲ. ಒಟ್ಟು ಇಂದ್ರಿಯ ಸಮೂಹವೆಲ್ಲವೂ ಸೇರಿ ಆತ್ಮವಸ್ತು ಆಗಿರಬಹುದೇ? ಯಾವುದಾದ್ರೂ ಒಂದು ಇಂದ್ರಿಯ ನಷ್ಟವಾದಾಗ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕಣ್ಣು ಕುರುಡಾದಾಗ, ಕಿವಿ ಕೇಳದಾದಾಗ, ಕೈಯೋ ಕಾಲೋ ಮುರಿದಾಗ ಆತ್ಮವಸ್ತುವು ನಾಶವಾಗಬೇಕು ತಾನೆ? ಯಾಕಾಗಲ್ಲ? ಹಾಗಾದರೆ ನನ್ನ ಕಣ್ಣು ಹೋಯಿತು, ಕಿವಿ ಕೇಳಿಸಲ್ಲ, ಕೈ ಕಾಲು ಮುರಿದೋಗಿದೆ, ಕುಂಟಾಯಿತು ಅಂತ ನಾವು ಹೇಳ್ತೀವಿ. ಆದ್ದರಿಂದ ಇವ್ಯಾವುವೂ ಬಿಡಿ ಬಿಡಿಯಾಗಿದ್ದಾಗಲಿ ಒಟ್ಟಾಗಿಯಾಗಲಿ ಆತ್ಮವಸ್ತು ಆಗಲ್ಲ. ಏಕೆಂದರೆ ಆತ್ಮವಸ್ತು ಅವಿನಾಶಿ. ಆದ್ದರಿಂದ ಇಂದ್ರಿಯ ಸಮೂಹವು ಆತ್ಮ ನಾನು ಅಲ್ಲ, ಪ್ರತಿಯೊಂದು ಇಂದ್ರಿಯವೂ ತಾನೇ ಆತ್ಮವಾಗಿರಬಹುದೇ? ಆಗ 16 ಜನ ಯಜಮಾನರುಳ್ಳ ಈ ದೇಹ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗದೆ ತಕ್ಷಣವೇ ನಾಶವಾಗುತ್ತೆ. 16 ಜನರ ವಿವಿಧ ಆಜ್ಞೆಗಳನ್ನು ಯಾರಿಂದಾದರೂ ಪಾಲಿಸಲಿಕ್ಕೆ ಸಾಧ್ಯವೇ? ಆದ್ದರಿಂದ ನಾಶವಾಗತಕ್ಕಂತಹ ಈ ಇಂದ್ರಿಯವೂ ಅಥವಾ ಒಟ್ಟು ಇಂದ್ರಿಯ ಸಮೂಹವು ಆತ್ಮನಾಗಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಆತ್ಮನೂ ಇತರ ಇಂದ್ರಿಯಗಳಂತೆ ಒಂದು ಇಂದ್ರಿಯವಾಗಿರಬಹುದೇ ಅಂದರೆ ಹಾಗಾಗಲೂ ಸಾಧ್ಯ ಇಲ್ಲ. ಯಾಕೆಂದರೆ ಯಾವುದಾದರೂ ಒಂದು ಇಂದ್ರಿಯ ನಷ್ಟವಾದಾಗ ನನ್ನ ಕಣ್ಣು ಹೋಯಿತು ಅಂತ ಆ ನಷ್ಟವನ್ನು ಅರಿಯೋದು ಯಾರು? ಹಾಗಾಗಿ ಆತ್ಮನು ಇಂದ್ರಿಯವೂ ಅಲ್ಲ. ಈ ಎಲ್ಲ ದೇಹ ಇಂದ್ರಿಯಗಳನ್ನು ತನ್ನ ಸ್ವಾಧೀನದಲ್ಲಿಟ್ಟುಕೊಂಡಿರ್ತಕ್ಕಂಥ ಮತ್ಯಾವುದೋ ಒಂದು ವಸ್ತು ಆತ್ಮ ಆಗಿರಬೇಕು. ಹೌದು ತಾನೇ? ಹಾಗಾಗಿ ಮನಸ್ಸು ಆತ್ಮನಾಗಲಿಕ್ಕೆ ಸಾಧ್ಯ ಇಲ್ಲ. ಅದೂ ಒಂದು ಸಾಧನ, ಉಪಕರಣ. ಸದಾ ಚಂಚಲವಾಗಿರುತ್ತೆ ಮನಸ್ಸು. ನಿದ್ರೆಯಲ್ಲಿ ಕ್ಲೀನಾಗಿರುತ್ತೆ, ಎದ್ದಾಗ ಬರೀ ಚಿಂತೆ. ಆದ್ದರಿಂದ ಆತ್ಮವಸ್ತುವು ಮನಸ್ಸಿಗಿಂತ ಬೇರೆಯಾಗಿರಬೇಕು. ಬುದ್ಧಿಯೂ ಅಷ್ಟೇ ಒಂದು ಸಾಧನ, ಉಪಕರಣ. ಅದೂ ಕೂಡ ನಿದ್ರೆಯಲ್ಲಿ ಶಾಂತವಾಗಿರುತ್ತೆ. ಚಿತ್ತವೂ ಅಷ್ಟೇ, ಅದು ಆತ್ಮ ಅಲ್ಲ. ಅದು ಪೂರ್ವವಾಸನೆಗಳ ಅನುಭವಗಳ ಕೋಶ. ಅದು ನನ್ನ ಮನಸ್ಸು, ನನ್ನ ಬುದ್ಧಿ
ಅಂತ ಹೇಳ್ಕೊಳ್ತಕ್ಕಂಥ ಅಹಂಕಾರವೂ ಆತ್ಮವಾಗಲಿಕ್ಕೆ ಸಾಧ್ಯ ಇಲ್ಲ. ಇದು ಮತ್ತೊಂದು ವಸ್ತುವಿನ ಪ್ರಭಾವದಿಂದ ಪ್ರಕಾಶಿಸತಕ್ಕದ್ದು. ನಾನು ನಾನು ಅಂತ ಸದಾ ಸ್ಪಂದಿಸ್ತಿರ್ತಕ್ಕಂತಹ ಆತ್ಮವಸ್ತುವಿಗೆ ಅಹಂಕಾರವು ಒಂದು ಉಪಕರಣವಾಗಿದೆ. ಸುಷುಪ್ತಿಯಲ್ಲಿ ಈ ಅಹಂಕಾರವು ಆತ್ಮನಲ್ಲಿ ಲಯವಾಗಿ ಬಿಟ್ಟಿರುತ್ತದೆ. ಅಜ್ಞಾನದಿಂದ ಆವೃತವಾದ ಶುದ್ಧ ಚೈತನ್ಯ ವಸ್ತುವು ಮಾತ್ರ ಇರುತ್ತೆ. ಹಾಗಾದರೆ ಪ್ರಾಣವನ್ನು ಆತ್ಮ ಅಂತ ಅನ್ಕೊಬೋದಾ ಅಂತ ಕೇಳ್ತಾರೆ. ನಿದ್ದೆಯಲ್ಲಿ ದೇಹವು ಮರದ ಕೊರಡಿನಂತೆ ಬಿದ್ದಿರುತ್ತೆ. ಇಂದ್ರಿಯಗಳೆಲ್ಲವೂ ನಿಶ್ಚೇಷ್ಟಿತವಾಗಿರುತ್ತೆ. ಮನಸ್ಸು, ಬುದ್ಧಿ, ಅಹಂಕಾರಗಳು ಶಾಂತವಾಗಿರುತ್ತವೆ. ಆದರೆ ಪ್ರಾಣವು ಮಾತ್ರ ಜಾಗೃತವಾಗಿಯೇ ಇರುತ್ತೆ. ಆದ್ದರಿಂದ ಪ್ರಾಣವೇ ಆತ್ಮವಸ್ತುವಾಗಿರಬಹುದಾ ಅಂದರೆ ಹಾಗಾಗಲಿಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ನನ್ನ ಪ್ರಾಣ ಅಂತ ಅದನ್ನು ಸಂಬೋಧಿಸ್ತೇವೆ. ಯೋಗಿಗಳು ಪ್ರಾಣವನ್ನು ಸ್ತಬ್ಧಗೊಳಿಸಬಲ್ಲರು ಬಲ್ಲರು. ಅದರಿಂದ ಅದು ನನಗಿಂತ ಬೇರೆಯಾದ ವಸ್ತು ಅಂತಾಯ್ತಲ್ಲ. ಹಾಗಾದರೆ ನಾನು ಯಾರು? ಈ ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಪ್ರಾಣ ಇವಕ್ಕೆಲ್ಲ ಅಧಿಷ್ಠಾತೃವಾಗಿ ಇವುಗಳನ್ನೆಲ್ಲ ಆಳುವಂತಹ ಒಂದು ವಸ್ತು ಇದೆ ನಮ್ಮ ಶರೀರದಲ್ಲಿ. ಅದೇ ಅವಿನಾಶಿಯಾದ ಆತ್ಮವಸ್ತು. ತತ್ವಮಸಿ ಮಹಾವಾಕ್ಯದಲ್ಲಿ ತ್ವಂ ಎಂದು ಹೇಳಲ್ಪಟ್ಟಿರುವುದು ಆ ಆತ್ಮವಸ್ತುವನ್ನು ಕುರಿತಾಗಿದೆ. ಜೀವನಲ್ಲಿ ಇರುವ ಆತ್ಮವೇ ತ್ವಂ ಪದಾರ್ಥವಾಗಿದೆ. ತತ್ ಎಂಬುದು ಈ ಜಗತ್ ಸೃಷ್ಟಿಯ ಕಾರಣವಾದ ಬ್ರಹ್ಮವಸ್ತುವಾಗಿದೆ. ಆದರೆ ಜೀವಿಯಲ್ಲಿರುವ ಆತ್ಮವೂ ಈ ಜಗತ್ ಕಾರಣವಾದ ಬ್ರಹ್ಮವೂ ಒಂದೇ ಆಗಿದೆ. ತತ್ವಮಸಿ ಮಹಾವಾಕ್ಯ ಇದನ್ನೇ ಹೇಳ್ತಾ ಇದೆ. ಅಂದರೆ ಶ್ವೇತಕೇತುವಿನ ಶರೀರ, ಇಂದ್ರಿಯ, ಮನಸ್ಸು, ಪ್ರಾಣ ಇವೆಲ್ಲಕ್ಕೂ ಅತೀತವಾಗಿರ್ತಕ್ಕಂಥ ಆತ್ಮವಸ್ತುವು, ಬ್ರಹ್ಮವಸ್ತುವು ಒಂದೇ ಅಂತ ಉದ್ದಾಲಕರು ಹೇಳ್ತಾರೆ, ಉಪದೇಶ ಮಾಡ್ತಾರೆ. ಜನನ ಮರಣಗಳ ಬಂಧನದಲ್ಲಿ ಸಿಲುಕಿದ ಅಜ್ಞಾನಿಯಾದ ದಡ್ಡನೂ ಸರ್ವವ್ಯಾಪಿಯೂ ಜ್ಞಾನರೂಪಿಯೂ ಆದ ಪರಬ್ರಹ್ಮ ವಸ್ತುವು ಒಂದೇ ಅಂದರೆ ಹೇಗಾಗಿ ಸಾಧ್ಯ? ಇಲ್ಲಿ ಹೇಳಿರ್ತಕ್ಕಂಥದ್ದು ನಾಮರೂಪಗಳುಳ್ಳ ಶರೀರ, ಇಂದ್ರಿಯ, ಮನಸ್ಸು, ಪ್ರಾಣವನ್ನು ಕುರಿತಾಗಿ ಅಲ್ಲ. ಇವೆಲ್ಲಕ್ಕೂ ಅತೀತವಾದ, ಇವಕ್ಕೆ ಅಧಿಷ್ಠಾತೃವಾದ ಆತ್ಮನನ್ನು ಕುರಿತು ಹೇಳ್ತಾ ಇರೋದು ಅಂತ ತಿಳ್ಕೊಳ್ಬೇಕು. ಇಲ್ಲಿ ತ್ವಂ ಪದಾರ್ಥವು ಶರೀರವೂ ಅಲ್ಲ, ಇಂದ್ರಿಯವೂ ಅಲ್ಲ, ಮನಸ್ಸೂ ಅಲ್ಲ, ಬುದ್ಧಿಯೂ ಅಲ್ಲ, ಪ್ರಾಣವೂ ಅಲ್ಲ. ಇವೆಲ್ಲಕ್ಕೂ ಒಡೆಯನಾಗಿರುವ ಆತ್ಮವಸ್ತು. ತತ್ ಪದಾರ್ಥವು ಬ್ರಹ್ಮವಸ್ತು. ತತ್ ತ್ವಮಸಿ, ಅದುವೇ ಆ ಬ್ರಹ್ಮವಸ್ತುವೇ ನೀನಾಗಿದ್ದೀಯಾ, ಆತ್ಮ ಆಗಿದ್ದೀಯಾ ಅನ್ನೋ ಉಪದೇಶವನ್ನು ಸತತವಾದ ಸಾಧನೆಯಿಂದ ಅನುಭವಕ್ಕೆ ನಾವು ತಂದುಕೊಳ್ಬೇಕಾಗತ್ತೆ. ಈ ದೇಹವೇ ನಾನು, ಇಂದ್ರಿಯ, ಮನಸ್ಸು, ಪ್ರಾಣಿಗಳ ಸಂಘಾತವೇ ನಾನು ಇಂತಕ್ಕಂಥ ತಪ್ಪು ತಿಳುವಳಿಕೆಯನ್ನು ನಾವು ತ್ಯಜಿಸಬೇಕು. ಶ್ರೋತ್ರಿಯನು ಬ್ರಹ್ಮನಿಷ್ಠನೂ ಆದ ಗುರುವನ್ನು ಆಶ್ರಯಿಸಿ ಆತನು ತೋರಿದ ಮಾರ್ಗದಲ್ಲಿ ಸಾಧನೆ ನಡೆಸಿದ್ರೆ ನಾನು ಈ ದೇಹ ಅಲ್ಲ, ನಾನು ಇಂದ್ರಿಯಗಳಲ್ಲ, ನಾನು ಮನಸ್ಸು ಬುದ್ಧಿಯಲ್ಲ, ನಾನು ಪ್ರಾಣವಲ್ಲ, ಚಿದಾನಂದ ರೂಪನಾದ ಬ್ರಹ್ಮವೇ ನಾನು ಅಂತಕ್ಕಂಥ ಅನುಭವ ನಮಗೆ ಆಗ್ತಕ್ಕಂಥದ್ದು. ತತ್ವಮಸಿ ಅಂತಕ್ಕಂತಹ ಮಹಾವಾಕ್ಯವನ್ನು ಸಾಧನೆಯಿಂದ ಅನುಭವಕ್ಕೆ ತಂದುಕೊಂಡಾಗ ಅಹಂ ಬ್ರಹ್ಮಾಸ್ಮಿ, ಸರ್ವೋಹಂ ಶಿವೋಹಂ ಅಂತಕ್ಕಂಥದ್ದು ನಮ್ಮ ಅನುಭವಕ್ಕೆ ಬಂದು ಅವನು ಸಾಕ್ಷಾತ್ ಸದ್ವಸ್ತುವೇ ಆಗಿಬಿಡುತ್ತಾನೆ ಅಂತ ಶಂಕರ ಭಗವತ್ಪಾದರು ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ರು ಎಲ್ರಿಗೂ. ಆಚಾರ್ಯರ ಉಪದೇಶವನ್ನು ಕೇಳಿದ ಶ್ರೋತೃಗಳೆಲ್ಲರೂ ಸಮಾಧಾನ ಚಿತ್ತರಾಗಿ ಶಾಂತರಾಗಿ ಎಷ್ಟೋ ಕಾಲ ಸಮಾಧಿ ಸ್ಥಿತಿಯಲ್ಲಿದ್ದರು. ಪ್ರವಚನವು ಮುಗಿಯುತ್ತಿದ್ದಂತೆಯೇ ಆಚಾರ್ಯರು ಸಮಾಧಿ ಸ್ಥಿತಿಯನ್ನು ತಲುಪಿಬಿಟ್ಟಿದ್ರು.